ಎಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ಏನಾದರೂ ಮುಂದೆ ಒಳ್ಳೆಯದು ಅಥವಾ ಕೆಟ್ಟದ್ದು ಆಗೋದರ ಬಗ್ಗೆ ಕೆಲವೊಂದು ಸೂಚನೆಗಳು ನಮಗೆ ನೀಡುತ್ತವೆ. ಆ ಸೂಚನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮುಂದೆ ಏನಾಗಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು. ಅವು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾವುದೇ ಕೆಲಸವನ್ನು ಆರಂಭಿಸುವುದಕ್ಕೂ ಮೊದಲು ಒಳ್ಳೆಯ ದಿನ ಮುಹೂರ್ತ ನೋಡಿ ಸಮಯ ನಿಗದಿ ಮಾಡುತ್ತಾರೆ. ಅದೇ ರೀತಿ ಯಾವುದಾದರೊಂದು ಕೆಲಸ ಆರಂಭಿಸುವುದಕ್ಕೂ ಮೊದಲು ಕೆಲವೊಂದು ಘಟನೆಗಳು ಸಂಭವಿಸಿದರೆ ಅದನ್ನು ಶುಭ ಅಥವಾ ಅಶುಭ ಸಂಕೇತ ಎಂದು ಪರಿಗಣಿಸುತ್ತಾರೆ. ಅವು ಯಾವುವು ನೋಡೋಣ. ಬಿಳಿ ಹೂವು, ನೀರು ತುಂಬಿದ ಜಾರ್, ಚಿನ್ನ, ಬೆಳ್ಳಿ ಆಭರಣಗಳು, ಸಾಸಿವೆ, ಮೀನು, ಕೊಡೆ, ಬೇಳೆ ಕಂಡರೆ ಶುಭ ಎಂದು ಹಿರಿಯರು ಹೇಳುತ್ತಾರೆ. ಮಹಿಳೆಯೊಬ್ಬಳು ಕೊಡದಲ್ಲಿ ನೀರು ತುಂಬಿಕೊಂಡು ಹೋಗುತ್ತಿರುವುದು ಕಂಡು ಬಂದರೆ ಅದು ಶುಭ ಶಕುನ ಎಂದು ಹೇಳಲಾಗುತ್ತದೆ. ಮಹಿಳೆ ಲಕ್ಷ್ಮಿಯ ಸಂಕೇತ ಹಾಗೂ ತುಂಬಿದ ಕೊಡವನ್ನು ಜ್ಞಾನಕ್ಕೆ ಹೋಲಿಕೆ ಮಾಡುವುದುಂಟು. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಮಾತಿದೆ. ಅಂದರೆ ಜ್ಞಾನವಂತರು ಎಂದಿಗೂ ತುಳುಕಾಡುವುದಿಲ್ಲ, ಸ್ಥಿರವಾಗಿರುತ್ತಾರೆ. ಅದಕ್ಕೆ ಹೇಳುವುದು ತುಂಬಿದ ಕೊಡ ತುಳುಕುವುದಿಲ್ಲ ಎಂದು. ಮಹಿಳೆಯೊಬ್ಬಳು ತುಂಬಿದ ಕೊಡದೊಂದಿಗೆ ಕಾಣಿಸಿಕೊಂಡಿದ್ದರೆ ಅದು ಶುಭ ಸಂಕೇತ ಎಂದು ಪರಿಗಣಿಸುವುದು ಇದೇ ಕಾರಣಕ್ಕೆ. ಯಾವುದಾದರೂ ಕಾರ್ಯ ಮಾಡಲು ಹೊರಟಾಗ ಖಾಲಿ ಕೊಡ ಹಿಡಿದ ಮಹಿಳೆ ಸಿಕ್ಕಿದರೆ ಅಂದುಕೊಂಡ ಕೆಲಸ ಆಗುವುದಿಲ್ಲವಂತೆ. ಹಾಗೆಯೇ ಮನೆಯಿಂದ ಹೊರ ಹೋಗುವಾಗ ಪೊರಕೆ ಹಿಡಿದವರು ಎದುರು ಬಂದರೆ, ದಾರಿಯಲ್ಲಿ ಒಂಟಿ ಬ್ರಾಹ್ಮಣ ಕಾಣಿಸಿದರೆ ಅಂದುಕೊಂಡ ಕಾರ್ಯ ಕೈಗೂಡುವುದಿಲ್ಲ ಎಂದೇ ಭಾವಿಸುತ್ತಾರೆ. ಆ ದಿನ ಮಾಡಲು ಹೊರಟ ಕಾರ್ಯವನ್ನು ಮುಂದುವರಿಸುವುದಿಲ್ಲ. ಪರೀಕ್ಷಾ ದಿನಗಳಲ್ಲಿ ಒಂಟಿ ಬ್ರಾಹ್ಮಣ, ಬುಡುಬುಡಿಕೆಯವ ಕಾಣಿಸಿಕೊಂಡರಂತೂ ಅಂದು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಕಷ್ಟ ಇರುತ್ತದೆ ಎಂದುಕೊಂಡು ಅವರನ್ನು ಶಪಿಸುವುದುಂಟು. ಇಂತಹ ನಂಬಿಕೆಗಳಿಗೆ ವೈಜ್ಞಾನಿಕ ಕಾರಣಗಳಿಲ್ಲದಿದ್ದರೂ ಅಂತಹ ನಂಬಿಕೆಯಲ್ಲಿ ಜನ ವಿಶ್ವಾಸವಿರಿಸಿಕೊಂಡಿರುತ್ತಾರೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.